ಗುಡ್ ಈವ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ನಾವು ಈ ಒಂದು ಭಿನ್ನವಾಗಿ ಆಲೋಚಿಸು ಅನ್ನುವ ಪುಸ್ತಕದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಮಾಸ್ಟರ್ಸ್. ಸೊ ಅದರಲ್ಲಿ ನಾವು ಆಲ್ರೆಡಿ 3 ಚಾಪ್ಟರ್ಸ್ ಮುಗಿಸಿದ್ವಿ. ನೋವು, ದುಃಖ, ಆನಂದ, ಆರೋಗ್ಯ, ಪ್ರೀತಿ, ಸ್ವೇಚ್ಛೆ, ಬಂಧನ, ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ 4ನೇ ಚಾಪ್ಟರ್ ಸ್ನೇಹ, ಸಮಾಜ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಈ ಸ್ನೇಹ, ಸಮಾಜ ಅನ್ನೋದ್ರಲ್ಲೂ ಹಲವಾರು ಕೊಟೇಶನ್ಸ್ ಕೊಟ್ಟಿದ್ದಾರೆ. ಕೆಲವನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಬಂದು, ಸಹಾಯ ಮಾಡಿದರೆ ಮಾತ್ರವಷ್ಟೇ ಸ್ನೇಹಿತ ಎಂದು ಅಂದುಕೊಂಡರೆ ಅದು ಸ್ನೇಹ ಅಲ್ಲ, ವ್ಯಾಪಾರ ಆಗುತ್ತದೆ. ಸ್ನೇಹಿತನಾದವನು ನಮ್ಮ ಹಿತವನ್ನು ಬಯಸಿದರೆ ಸಾಕು ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಎಷ್ಟೋ ಜನ ಫ್ರೆಂಡ್ಸ್ ಇರ್ತಾರೆ ಅಲ್ವಾ. ಆದ್ರೆ ಏನಾಗುತ್ತೆ, ನಾವೇನ್ ಅನ್ಕೊಂಡಿರ್ತೀವಿ, ಫ್ರೆಂಡ್ಸ್ ಅಂದ್ರೆ ನನ್ ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ಲೇಬೇಕು, ಅವನಷ್ಟೇ ನನ್ಗೆ ಫ್ರೆಂಡ್ ಅಂತ ಅನ್ಕೊಂಡಿರ್ತೀವಿ. ಆಕ್ಚುಲಿ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ, ಸ್ನೇಹಿತ ಆದವನು ನಾವು ಕೇಳಿದ್ರು ಕೇಳ್ದಿಲ್ದಿದ್ರು ಖಂಡಿತ ಸಹಾಯ ಮಾಡ್ತಾನೆ. ಕೆಲವೊಂದು ಸಲಿ ಯಾವುದೋ ಒಂದು ಪರಿಸ್ಥಿತಿಗಳು, ಅವ್ರಿಗೂ ಏನೋ ಪರಿಸ್ಥಿತಿಗಳಿರಬಹುದು, ಅನಾನುಕೂಲ ಇರಬಹುದು. ಅಂತಹ ಸಮಯದಲ್ಲಿ ಅವರಿಗೆ ನಮಗೆ ಸಹಾಯ ಮಾಡಕ್ಕೆ ಆಗದೆ ಇರಬಹುದು. ಅಷ್ಟಕ್ ಮಾತ್ರ ನಾವು ಅವ್ನ್ ನನ್ ಫ್ರೆಂಡ್ ಅಲ್ವೇ ಅಲ್ಲ, ಈಸ್ ನಾಟ್ ಮೈ ಟ್ರೂ ಫ್ರೆಂಡ್ ಅಂತ ಏನೋ ನಾನಾ ರೀತಿ ಬೈಕೊಂತ ಇರ್ತೀವಿ ಅಂತ ಇರ್ತೀವಿ. ಆ ತರ ಅನ್ಕೊಂಡಾಗ, ಯಾವಾಗ ಆ ಮನೋಭಾವನೆಯಲ್ಲಿ ನಾವಿರ್ತೀವಿ ಅಂದ್ರೆ, ಸ್ನೇಹಿತ ಆದವನು ನನಗೆ ಹೆಲ್ಪ್ ಮಾಡ್ಲೇಬೇಕು, ಅವಾಗಷ್ಟೇ ಅವನು ಫ್ರೆಂಡ್ ಅಂತ ನಾವ್ ಅನ್ಕೊಂಡಿದ್ರೆ ಅದು ತಪ್ಪು. ಸ್ನೇಹಿತ ಅಂದ್ರೆ ನಾವ್ ಹೆಸರಲ್ಲೇ ಇದೆ ನೋಡಿ, ಸ್ನೇಹಿತ ಅಂದ್ರೆ ಹಿತ. ಯಾವಾಗ್ಲೂ ಹಿತವನ್ನ ಕೋರುವವನೇ ನಿಜವಾದ ಸ್ನೇಹಿತ. ಎಷ್ಟೋ ಕಾರಣಗಳಿಂದ ಅವರಿಗೆ ಸಹಾಯ ಮಾಡಕ್ ಆಗಿರ್ಬೋದು, ಆಗದೆ ಇರ್ಬೋದು, ಆದ್ರೆ ಅವರು ಸದಾ ನಮ್ಮ ಹಿತವನ್ನ ಬಯಸ್ತಾ ಇರ್ತಾರೆ. ಯಾರು ಯಾವಾಗ್ಲೂ ನಮ್ಮ ಹಿತವನ್ನ ಬಯಸ್ತಾ ಇರ್ತಾರೋ ಅವರೇ ನಿಜವಾದ ಸ್ನೇಹಿತ. ಸೊ ಅವ್ರೇನ್ ಹೇಳ್ತಾರೆ, ಜೀವನದಲ್ಲಿರುವ ಎಷ್ಟೋ ಅಡ್ಡಿಗಳಿಂದ, ನೋವುಗಳಿಂದ ನಮ್ಮ ಸ್ನೇಹಿತರು ನಮಗೆ ಸಹಾಯ ಮಾಡಲಾಗದಿದ್ದರೆ ಸ್ನೇಹದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರಬಾರದು. ಇಲ್ಲದಿದ್ದರೆ ಸ್ನೇಹ ಎನ್ನುವ ಹೆಸರಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅನ್ನೋ ಅರ್ಥ ಬರುತ್ತೆ. ಸೊ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾದರೆ, ಸ್ನೇಹ ಎನ್ನುವ ಸಮುದ್ರದಲ್ಲಿ ಜಲ ಕ್ರೀಡೆಯಾಡುತ್ತಾ ಜೀವಿಸಬಹುದು. ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಅವ್ರಿಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಅಂದ ಮಾತ್ರಕ್ಕೆ ಅವ್ರು ನಮ್ ಸ್ನೇಹಿತ ಅಲ್ವೇ ಅಲ್ಲ ಅಂತ ರಿಲೇಶನ್ಶಿಪ್ ಕಟ್ ಮಾಡ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಯಾವಾಗ್ಲೂ ಹಿತವನ್ನ ಬಯಸ್ತಾ ಇರ್ತಾರೆ, ಅದನ್ನ ನಾವು ಅಬ್ಸರ್ವ್ ಮಾಡಿ ತಿಳ್ಕೊಬೇಕು. ಆವಾಗ ಮಾತ್ರ ನಾವು ಆ ಸ್ನೇಹವನ್ನ ಎಂಜಾಯ್ ಮಾಡಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಕೊಟೇಶನ್, ಸರಿಯಾದ ದಾರಿಯಲ್ಲಿ ಸರಿಯಾಗಿ ನಡೆಯುವುದಕ್ಕಾಗಿ ಏರ್ಪಡುವುದು ಸರಿಯಾದ ಸ್ನೇಹ. ಉಳಿದ ಸ್ನೇಹಗಳು ಇದ್ದರೂ ಹೋದರೂ ನಮ್ಮ ಜೀವನಕ್ಕೆ ಏನು ನಷ್ಟವಿಲ್ಲ. ಇಲ್ಲೇನು ಅಂತಂದ್ರೆ, ಯಾರ್ದೋ ಒಂದು ಫ್ರೆಂಡ್ಶಿಪ್ ನಮಗ್ ಬೇಕು, ಅಥವಾ ಫ್ರೆಂಡ್ ಆಗಿರ್ತಾರೆ, ಯಾರೋ ಒಬ್ರು ನಮ್ ಪರಿಚಯ ಆಗಿರ್ತಾರೆ, ಫ್ರೆಂಡ್ಸ್ ಆಗಿರ್ತಾರೆ. ನಮಗೇನ್ ನಾವ್ ಇಲ್ಲೇನ್ ನೋಡ್ತೀವಿ ಅಂತಂದ್ರೆ, ಅವನ್ ನನಗ್ ಫ್ರೆಂಡ್ ಆಗಿರ್ಬೇಕು, ನಾನು ಅವ್ನ್ ಫ್ರೆಂಡ್ ಆಗಿರ್ಬೇಕು ಅಂತಂದ್ರೆ, ಅವನ್ ಹೇಗಿರ್ತಾನೋ ಹಾಗೆ ನಾನ್ ಚೇಂಜ್ ಆಗ್ಬಿಡೋದು. ಇದು ಸರಿಯಾದ ಸ್ನೇಹ ಅಲ್ಲ. ಅಂದ್ರೆ ಸಪೋಸ್ ಅವನಿಗೆ ಅವ್ನ್ ಸರಿ ದಾರಿಲಿ ಇದ್ದಾಗ ನಾವು ಸರಿಯಾಗಿರೋದು, ಅವನ್ಗೋಸ್ಕರ ನಾವು ಚೇಂಜ್ ಆಗೋದು ಓಕೆ. ಅವ್ನ್ ತಪ್ಪು ದಾರಿಲಿ ಇದಾನೆ ಅಂತ ಗೊತ್ತಿದ್ದಾಗ್ಲೂ, ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಿದ್ದಾಗ್ಲೂ, ಅವನ ಅಸತ್ಯದಿಂದ ಇದ್ದಾನೆ ಅಂತ ಗೊತ್ತಿದ್ರೂನು ಅವನ ಸ್ನೇಹ ನನಗ್ ಬೇಕು ಅಂತಂದ್ಬಿಟ್ಟು ನಾವು ಅವ್ರ ದಾರಿಲಿ ಹೋಗೋದು, ಇದು ನಿಜವಾಗ್ಲೂ ಮಾಡುವಂತಹ ತಪ್ಪು. ಇದು ಸರಿಯಲ್ಲ. ನಾವು ಸರಿಯಾದ ದಾರಿಯಲ್ಲಿ ಇದ್ದರೆ ಸರಿಯಾದ ಸ್ನೇಹಿತರು ಸಹ ನಮ್ಮ ಸುತ್ತಲೂ ಯಾವಾಗ್ಲೂ ಇದ್ದೇ ಇರ್ತಾರೆ. ನಂಗ್ ಸ್ನೇಹಿತರಿಲ್ಲ ಅಂತ ಅಂದ್ಬಿಟ್ಟು ನಾವು ಯಾರನ್ನೋ ಒಬ್ರನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅವ್ರು ಹೆಂಗಿರ್ತಾರೋ ಆ ದಾರಿಗೆ ನಾವು ಹೋಗ್ಬಿಡೋದು ಮೂರ್ಖತನ ಆಗುತ್ತೆ. ಅವ್ರು ನಮಗೆ ಸ್ನೇಹ ಒಂದೇ ಇಂಪಾರ್ಟೆಂಟ್ ಅಲ್ಲ, ಸರಿಯಾದ ದಾರಿಲಿ ನಡ್ಕೊಳ್ಳೋರು ಸಹ ಇಂಪಾರ್ಟೆಂಟ್. ಅಂತವ್ರು ಸಿಗ್ಲಿಲ್ವಾ, ತಾಳ್ಮೆ ಇರ್ಬೇಕು, ಪೇಶನ್ಸ್ ಇರ್ಬೇಕು, ಕಾಯ್ಬೇಕು. ನಾವು ಕಾದಾಗ ಏನಾಗುತ್ತೆ, ನಮಗೆ ನಾವ್ ಹೇಗಿರ್ತೀವಿ, ನಾವು ಸರಿಯಾದ ದಾರಿಲಿದ್ರೆ ಸರಿಯಾದ ಸ್ನೇಹಿತರು ನಮ್ಮ ಸುತ್ತಲೂ ಯಾವಾಗ್ಲೂ ಇದ್ದೇ ಇರ್ತಾರೆ. ಸ್ನೇಹಕ್ಕಾಗಿ ಸರಿ ಇಲ್ಲದ ದಾರಿಯಲ್ಲಿ ಹೋಗುವುದಕ್ಕಿಂತಲೂ ಆ ಸ್ನೇಹವನ್ನು ಬಿಡುವುದೇ ಒಳ್ಳೆಯದು. ಸರಿ ಇಲ್ಲದ ದಾರಿಗಾಗಿ ಏರ್ಪಡುವ ಸ್ನೇಹ ಇದ್ದರೂ ಇಲ್ಲದಿದ್ದರೂ ನಮ್ಮ ಜೀವನಕ್ಕೆ ಏನೂ ನಷ್ಟ ಇಲ್ಲ. ಆದ್ದರಿಂದ ನಿಸ್ಸಂಕೋಚವಾಗಿ ಸರಿಯಾದ ದಾರಿಯಲ್ಲಿ ಸರಿಯಾದ ಸ್ನೇಹಕ್ಕಾಗಿ ಸ್ನೇಹಿತರೊಂದಿಗೆ ಆನಂದದಿಂದ ನಡೆಯುತ್ತಾ ಮುಂದೆ ಸಾಗೋಣ.
ಅಂದ್ರೆ ಸರಿ ಇಲ್ದಿರೋ ಸ್ನೇಹ ಬೇಡ, ಸ್ನೇಹಿತರು ಇಲ್ದಿದ್ರು ಪರವಾಗಿಲ್ಲ, ಸರಿ ಇಲ್ದಿರೋ ಸ್ನೇಹ ನಮಗ್ ಬೇಡ. ನಾವು ಸರಿಯಾಗಿದ್ದಾಗ ನಮ್ಮ ಮನಸ್ಥಿತಿಗೆ ತಕ್ಕಂಗೆ ಸರಿ ಇರೋ ಫ್ರೆಂಡ್ಸೇ ನಮ್ಗೆ ಸಿಗ್ತಾರೆ. ಪೇಶನ್ಸ್ ಇರ್ಬೇಕು, ಕಾಯ್ಬೇಕು ಅಷ್ಟೇ. ಸೊ ನೆಕ್ಸ್ಟ್, ಅಹಂ ಇಲ್ಲದಿದ್ದಾಗಷ್ಟೇ ಸ್ನೇಹ ಉಂಟಾಗುತ್ತದೆ. ಇಲ್ಲಿ ಇಬ್ರು ಫ್ರೆಂಡ್ಸ್ ಇದ್ರು ಅಂತಂದಾಗ ಇಬ್ರಿಗೂ ಇಲ್ಲಿ ಅಹಂಕಾರ ಇರಬಾರ್ದು. ನಾನೇ ಹೆಚ್ಚು, ನನಗೆ ಗೊತ್ತು, ನಂದೇ ಸರಿ, ಈ ತರ ಅಹಂಕಾರ ಯಾರೊಬ್ರಲ್ಲಿ ಇದ್ರೂನು ಅಲ್ಲಿ ಸ್ನೇಹ ಸರಿಯಾಗಿದ್ದಂಗೆ ಅಲ್ಲ. ಸೊ ಸ್ನೇಹಿತರು ಅಂದ್ರೆ ನಾನ್ ಹೆಚ್ಚು ನಾನ್ ಕಡಿಮೆ ಅನ್ನೋ ಭಾವನೆ ಇರಲ್ಲ. ನೀನ್ ಸುಪೀರಿಯರು ನಾನ್ ಇನ್ಫೀರಿಯರು, ಅಥವಾ ನಾನ್ ಸುಪೀರಿಯರು ನೀನ್ ಇನ್ಫೀರಿಯರು, ಈ ತರ ಯಾವುದೇ ರೀತಿ ಕಾಂಪ್ಲೆಕ್ಸ್ ಗಳು ಸ್ನೇಹಿತರ ಮಧ್ಯೆ ಇರಬಾರ್ದು. ಅಲ್ಲಿ ಏನಾಗುತ್ತೆ ಅವಾಗ ಅಹಂ ಅಥವಾ ಆತ್ಮ ನ್ಯೂನ್ಯತೆ ಭಾವ ಎಲ್ಲಿರುತ್ತೋ ಅಲ್ಲಿ ಸಮಾನತೆಗೆ ಅವಕಾಶ ಇರುವುದಿಲ್ಲ. ಎಲ್ಲಿ ಸಮಾನತ್ವ ಇರಲ್ವೋ ಅಲ್ಲಿ ಸ್ನೇಹ ಇರಲ್ಲ. ಸೊ ಸ್ನೇಹದ ಮಧ್ಯದಲ್ಲಿ ಇಲ್ಲಿ ಅಹಂಕಾರನೂ ಬರಬಾರ್ದು, ಆತ್ಮ ನ್ಯೂನ್ಯತೆನೂ ಇರಬಾರ್ದು. ಇಬ್ರು ಸೇಮು, ನೀನು ಅದೇ ನಾನು ಅದೇ, ನಾನು ಹೀಗೆ ನೀನು ಹೀಗೆ, ಈ ತರ ಮನೋಭಾವ ಇದ್ದಾಗ ಮಾತ್ರ ಅಲ್ಲಿ ಸ್ನೇಹ ಇರಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್, ಸರಿಯಾದ ದಾರಿಯಲ್ಲಿ ಇದ್ದರೇನೆ ಸರಿಯಾದ ಸ್ನೇಹಿತರು ಸಿಗುವುದು. ಇದಾಗ್ಲೇ ಕೊಟೇಶನ್ ಹೇಳಿದಕ್ಕೆ ಸ್ವಲ್ಪ ರಿಲೇಟೆಡ್ ಆಗಿದೆ ಇಲ್ಲೂನು. ನಮ್ಮ ಜೀವನದಲ್ಲಿ ಒಳ್ಳೆ ಸ್ನೇಹಿತರಿದ್ದಾಗ ನಮ್ಮ ಜೀವನ ಪ್ರಯಾಣ ಸಹ ಅಷ್ಟೇ ಆನಂದವಾಗಿ ಇರುತ್ತೆ. ಒಳ್ಳೆಯ ಗುಣಗಳಿಂದ ಕೂಡಿದ ಸ್ನೇಹಿತರು, ನಿಸ್ವಾರ್ಥದಿಂದ ಕೂಡಿದ ಸ್ನೇಹಿತರು ಇದ್ದರೆ ತುಂಬಾ ಚೆನ್ನಾಗಿರುತ್ತದೆ. ನಾವು ಒಂದು ಸರಿಯಾದ ರೀತಿಯಲ್ಲಿ ಇರುವುದೇ ಇದಕ್ಕೆ ಒಂದು ಮಾರ್ಗ. ಅಂದ್ರೆ ನಾವು ಸರಿಯಾಗಿದ್ದಾಗ ಅದೇ ತರ ಫ್ರೆಂಡ್ಸೇ ಸಿಗ್ತಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ನಾವು ಸರಿ ಇಲ್ಲದ ದಾರಿಯಲ್ಲಿ ಇರುತ್ತಾ ತಿಳಿದು ತಿಳಿಯದೆ ಸರಿ ಇಲ್ಲದ ಕೆಲಸಗಳನ್ನು ಮಾಡುತ್ತಾ ಇದ್ದರೆ ಅಂತಹ ಲಕ್ಷಣಗಳು ಇರುವವರೇ ನಮ್ಮ ಸುತ್ತಲೂ ಸೇರುವವರು. ಸೊ ನಾವು ಎಂತಹವರಾಗಿರುತ್ತೇವೋ ನಮಗೆ ಅಂತಹ ಸ್ನೇಹಿತರೇ ಸಿಗುತ್ತಾರೆ. ಆಗ್ಲಿನ ಕೊಟೇಶನ್ ತರನೇ ಇಲ್ಲೂ ಹೇಳಿದರೆ, ನಾವ್ ಹೇಗಿರ್ತೀವೋ ನಮಗೆ ಅಂತ ಸ್ನೇಹಿತರೆ ಸಿಗ್ತಾರೆ. ಸೊ ನಾವ್ ಒಳ್ಳೆ ದಾರಿಲಿದ್ದಾಗ ನಮಗೆ ಒಳ್ಳೆ ಸ್ನೇಹಿತರು ಸಿಗ್ತಾರೆ. ನೆಕ್ಸ್ಟ್, ಕಿರುನಗೆಯನ್ನು ಬೀರಲಾರದವನಿಗೆ ಸ್ನೇಹಿತರು ಸಿಗುವುದು ಗಗನ ಸದೃಶವೇ. ಇದು ನೋಡಿ, ಯಾವಾಗ್ಲೂ ಮುಖದಲ್ಲಿ ಯಾಕೆ ಹೇಳ್ತಾರೆ ಒಂದು ಮಂದಹಾಸ ಇರಬೇಕು, ನಗನಗುತ್ತಾ ಮಾತಾಡಿಸ್ಬೇಕು. ಯಾರ್ ನಗನಗುತ್ತಾ ಸ್ವಲ್ಪ ಹೊತ್ತಾದ್ರೂ ಮಾತಾಡಲ್ವೋ, ಯಾರೋ ನಾವು ಆಚೆ ಹೋಗಿರ್ತೀವಿ, ಎಷ್ಟೋ ಜನ ಸಿಕ್ತಿರ್ತಾರೆ ನಮಗೆ, ಅಥವಾ ನಮ್ ಫ್ರೆಂಡ್ಸೇ ಇರ್ಬೋದು, ಯಾವಾಗ್ಲೂ ನಾವ್ ಆ ಫ್ರೆಂಡ್ಸ್ ಹತ್ರ ಗೋಳಾಡ್ತಾನೆ ಇದ್ರೆ, ಗೋಳುಗಳನ್ನ ಹೇಳ್ಕೊಂತಾನೆ ಇದ್ರೆ, ಮೂರೊತ್ತು ದುಃಖನೇ ಹೇಳ್ಕೊಂತಾ ಇದ್ರೆ ಯಾರು ಇಷ್ಟಪಡಲ್ಲ, ಯಾರು ನಮ್ಗೆ ಸ್ನೇಹಿತರಾಗಿರಕ್ಕೆ ಇಷ್ಟಪಡಲ್ಲ, ನಮ್ ಜೊತೆನೂ ಇರಲ್ಲ. ಸೊ ನಾವು ನಗನಗುತ್ತಾ ಇರ್ಬೇಕು. ನಾವ್ ಎಲ್ಲೋದ್ರೂ ನಮ್ಮ ಸರೌಂಡಿಂಗ್ಸ್ ನ ನಗುನಗುತ್ತಾ ಇಟ್ಕೊಂಡು ನಗ್ನಗುತ್ತಾ ಮಾತಾಡಿಸ್ತಾ ಇದ್ದಾಗ ಆ ವಾತಾವರಣ ನಗೆಯಿಂದ ಕೂಡಿರುತ್ತೆ. ಎಲ್ರು ಇಷ್ಟ ಪಡ್ತಾರೆ, ಓ ಇವ್ರನ್ನ ಮಾತಾಡ್ಸ್ಬೇಕಪ್ಪ, ಇವ್ರು ನಗ್ನಗ್ತಾ ಇರ್ತಾರೆ, ನಗ್ನಗ್ತಾ ಮಾತಾಡ್ತಾರೆ ಅಂತ ಎಲ್ರು ಇಷ್ಟಪಟ್ಟು ನಮ್ಮ ಜೊತೆ ಬರ್ತಾರೆ. ನಾವಿದೀವಿ ಅಂದ್ರೆ ಅಲ್ಲಿ ನಮ್ಮ ವಾತಾವರಣ ಹೇಗಿರ್ಬೇಕು, ಉತ್ಸಾಹಭರಿತವಾಗಿ ಇರಬೇಕು. ಸೊ ಆದ್ರಿಂದ ಮುಖದಲ್ಲಿ ಕನಿಷ್ಠ ಕಿರುನಗೆಯನ್ನು ಕೂಡ ಇರಿಸಿಕೊಳ್ಳಲು ಆಗದವರೊಂದಿಗೆ ಯಾರು ಕೂಡ ಸ್ನೇಹ ಮಾಡಲಾರರು. ಸ್ನೇಹ ಮಾಡಲು ಇಚ್ಛಿಸುವುದು ಇಲ್ಲ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸೊ ಮುಖದಲ್ಲಿ ಒಂದು ನಗು ಅನ್ನೋದು ಒಂದು ಆಭರಣ ಇದ್ದಂಗೆ. ನಾವು ಹೇಗಿದ್ದೀವಿ ಇಂಪಾರ್ಟೆಂಟ್ ಅಲ್ಲ, ನಮ್ ಮುಖದಲ್ಲಿ ನಗು ಇದೆಯಾ, ನಾವೆಲ್ಲರನ್ನು ಚೆನ್ನಾಗಿ ಮಾತಾಡಿಸ್ತಾ ಇದೀವಾ, ನಾವು ಬರೀ ಸುಖವನ್ನ ಹಂಚಬೇಕು, ಸಂತೋಷವನ್ನ ಹಂಚಬೇಕು, ಖುಷಿಯನ್ನ ಹಂಚ್ಬೇಕಷ್ಟೇ. ಬರೀ ದುಃಖದ ವಾತಾವರಣ ಎಲ್ಲೂ ಕ್ರಿಯೇಟ್ ಮಾಡಬಾರ್ದು, ಸೃಷ್ಟಿ ಮಾಡಬಾರ್ದು. ಯಾಕಂದ್ರೆ ಎಲ್ಲರಿಗೂ ಅವ್ರದ್ದೇ ಆದ ದುಃಖಗಳಿರುತ್ತೆ, ಅದ್ರ ಜೊತೆಗೆ ಮತ್ತೆ ನಮ್ಮ ದುಃಖಗಳನ್ನ ಸೇರಿಸೋದು ಅದು ಸರಿಯಲ್ಲ. ನಾವ್ ಆದಷ್ಟು ನಮ್ಮಿಂದ ಯಾರಿಗ್ ಖುಷಿ ಸಿಗುತ್ತೆ, ಎಷ್ಟು ಖುಷಿ ಸಿಗಬಹುದು ಆ ತರ ನಡ್ಕೋಬೇಕು, ನಗ್ನಗ್ತಾ ಇರಬೇಕು. ನೆಕ್ಸ್ಟ್, ಅವಶ್ಯಕತೆ ಇಲ್ಲದಿದ್ದರೂ ಕೇಳದಿದ್ದರೂ ಮಾತನಾಡುವುದು ಒಂದು ರೋಗ. ಕೇಳಿದಾಗಲೇ, ಅವಶ್ಯಕತೆ ಇದ್ದಾಗಲೇ ಮಾತನಾಡುವುದು ಒಂದು ಯೋಗ. ಎಷ್ಟು ಕರೆಕ್ಟ್ ಆಗಿದೆ ನೋಡಿ ಮಾಸ್ಟರ್ಸ್ ಇದು. ಮಾಸ್ಟರ್ಸ್ 1 ಸೆಕೆಂಡ್. ಈ ಕೊಟೇಶನ್ ಹೇಳ್ತಾರೆ ಅಂದ್ರೆ, ನಮ್ಮ ಮಾತು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಈ ಪ್ರಪಂಚ, ನಮ್ಮ ಪ್ರಪಂಚವೆಲ್ಲ ನಮ್ಮ ಕಡೆಗೆ ನಡೆಯುವುದನ್ನು ನಮ್ಮ ಮಾತುಗಳಿಂದಲೇ. ನಮ್ಮ ಮಾತುಗಳು ಹೇಗಿರುತ್ತವೋ ಹಾಗೆ ನಮಗೆ ಈ ಪ್ರಪಂಚದಲ್ಲಿ ಗೌರವಾದಿಗಳು ಸಿಗುತ್ತಾ ಇರುತ್ತೆ. ಅವಶ್ಯಕತೆ ಇದ್ರು ಇಲ್ದಿದ್ರು, ಬೇರೆಯವರು ಕೇಳದಿದ್ರು, ಅನವಶ್ಯಕವಾಗಿ ಹೆಚ್ಚಾಗಿ ಮಾತನಾಡುತ್ತಿದ್ದೇವೆ ಎಂದರೆ ನಮ್ಮ ಮೇಲೆ ನಾವು, ನಮ್ಮ ಆಲೋಚನೆಗಳ ಮೇಲೆ ನಾವು, ನಮ್ಮ ಮಾತಿನ ಮೇಲೆ ನಾವು ಹಿಡಿತ ಕಳೆದುಕೊಳ್ತಾ ಇದ್ದೀವಿ ಅಂತ ಅರ್ಥ.
ಇದು ನಮಗೆ ತಿಳಿಯದ ಒಂದಾನೊಂದು ಮಾನಸಿಕ ರೋಗ ಕೂಡ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಎಲ್ಲಿ ನಮ್ಮ ಅವಶ್ಯಕತೆ ಇದೆಯೋ ಅಲ್ಲೇ ಮಾತಾಡ್ಬೇಕು. ಎಲ್ಲಿ ನಮ್ಮ ಆಲೋಚನೆಗಳು ಬೇರೆಯವರ ಒಂದು ಜೀವನಕ್ಕೆ ಆ ಆಲೋಚನೆಗಳು ಸರಿ ಹೊಂದುತ್ತಾ ಅಥವಾ ಅವ್ರು ಕೇಳ್ತಾರ ನಮಗೇನಾದ್ರು ಸಜೆಷನ್ಸು, ಆವಾಗ ಮಾತ್ರ ನಾವು ಮಾತಾಡ್ಬೇಕು. ಕೇಳಿದ್ರು ಕೇಳ್ದಿದ್ರು ನಾವೆಲ್ಲಾ ವಿಷಯಗಳಿಗೂ ಹೋಗ್ತಾ ಇದೀವಿ, ಎಲ್ಲಾರ್ ವಿಷಯದಲ್ಲೂ ನಾವ್ ಇನ್ಕ್ಲೂಡ್ ಆಗ್ತಾ ಇದೀವಿ ಅಂತಂದ್ರೆ ಅಲ್ಲಿ ಅದು ಮಾನಸಿಕ ಕಾಯಿಲೆ ಅಂತಾನೆ ಹೇಳ್ತಾರೆ. ಇದು ನಾವು ಅಬ್ಸರ್ವ್ ಮಾಡ್ಕೋಬೇಕು. ಯಾರು ಎಷ್ಟು ಕೇಳ್ತಾರೋ ಅಷ್ಟಕ್ ಮಾತ್ರ, ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಮಾತಾಡ್ಬೇಕು. ಆವಾಗ ನಾವು ಸಂಪೂರ್ಣವಾಗಿ ಮಾನಸಿಕವಾಗಿ ನಾವು ಹೆಲ್ದಿ ಆಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಸೊ ನೆಕ್ಸ್ಟ್, ಅವಶ್ಯಕತೆಗೆ ಮೀರಿ ವಿಮರ್ಶೆಗಳಿಗೆ ಸ್ಪಂದಿಸುವುದು. ಇದು ಇನ್ನೊಂದ್ ತರ. ಅಲ್ಲೇನಾಯ್ತು, ಅವಶ್ಯಕತೆಗೆ ಮೀರಿ ನಾವು ಮಾತಾಡೋದು, ಎಷ್ಟ್ ಬೇಕೋ ಅಷ್ಟು ಮಾತಾಡದೆ ಬಾಯಿ ಇದೆ ಅಂತಂದ್ಬಿಟ್ಟು ಬೇಕಾದಂಗೆ ಮಾತಾಡ್ತಾ ಇದ್ರೆ ಅದೂನು ಸರಿಯಲ್ಲ. ಇಲ್ಲೇನು ಅಂದ್ರೆ ವಿಮರ್ಶೆಗಳು. ಈಗ ನಾವೇನು ಅಂತ ನಮಗ್ ಗೊತ್ತಿರುತ್ತೆ, ನಾವ್ ಯಾವ ತರ ಇದೀವಿ ನಮಗ್ ಗೊತ್ತು. ನಮ್ಮ ಬಗ್ಗೆ ಸಾವಿರಾರು ಜನ ಸಾವಿರ ತರ ವಿಮರ್ಶೆ ಮಾಡಬಹುದು, ಆದ್ರೆ ಆ ವಿಮರ್ಶೆಗಳಿಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಯಾರು ಎಷ್ಟು ವಿಮರ್ಶೆ ಮಾಡಿದ್ರೆ ಅದು ಅವರ ಒಂದು ಬುದ್ಧಿಗೆ ಸಂಬಂಧಪಟ್ಟಿದ್ದು, ಅವರ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಅವ್ರಿಗೆ ಗೊತ್ತಿರೋದೇ ಅಷ್ಟು, ಅವ್ರಿಗೆ ತಿಳುವಳಿಕೆ ಇರೋದೇ ಇಷ್ಟು, ಅವ್ರ ಮೂಗಿನ ನೇರಕ್ಕೆ ಅವರು ಮಾತಾಡ್ತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ನಾವು ಮಾಡುವ ಕೆಲಸಗಳಿಗೆ ನಮಗೆ ಸರಿಯಾಗಿ ಅರ್ಥವಾದರೆ ಸಾಕು. ನಾವು ಮಾಡುತ್ತಿರುವ ಕೆಲಸ ಸರಿಯಾದ್ದೇ ಆಗಿದೆ, ಸತ್ಯದಿಂದಲೇ ಕೂಡಿದೆ ಎಂದು ನಮ್ಮ ಆಂತರ್ಯಕ್ಕೆ ತಿಳಿದರೆ ಸಾಕು. ಹಾಗಾಗದೆ ಯಾರೋ ಒಬ್ರು ವಿಮರ್ಶಿಸಿದ್ದಾರೆ ಎಂದು ಅತಿಯಾಗಿ ಸ್ಪಂದಿಸಿದ್ದೇವೆ ಎಂದರೆ ನಮ್ಮ ಮೇಲೆ ನಮಗೆ ಸಂಪೂರ್ಣವಾಗಿ ನಂಬಿಕೆ ಇಲ್ಲ ಅಂತಾನೆ ಅರ್ಥ. ಇದು ನಮ್ಮನ್ನು ಅದ್ಭುತ ಎಂದು ಭಾವಿಸಬೇಕು ಎಂಬ ಒಂದು ಬಲಹೀನವಾದ ಅಪೇಕ್ಷೆ ಒಳಗೊಳ್ಳದೆ ಇದೆ ಎಂದು ಅರ್ಥ. ಚೆನ್ನಾಗಿ ಗಮನಿಸಿ, ಪರಿಶೀಲಿಸಿ ನೋಡಿ ನಿಮ್ಮನ್ನು ನೀವು. ಅಂದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಇದೀವಿ ನಮಗ್ ಗೊತ್ತಿದ್ರೆ ಸಾಕು, ನಾವು ಸತ್ಯದಲ್ಲಿ ಇದೀವಿ ಅಂತ ಇದ್ರೆ ನಮಗ್ ಗೊತ್ತಿದ್ರೆ ಸಾಕು. ಎಲ್ರೂ ನಮ್ಮನ್ನ ನೀನ್ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೀಯ, ನೀನ್ ಅದ್ಭುತವಾಗಿ ಮಾತಾಡ್ತಿದ್ಯಾ ಅಂತ ಎಲ್ರೂ ನಮಗ್ ಬಂದ್ ಹೇಳೋದ್ ಬೇಡ. ಅವ್ರು ಹೇಳಿದ್ರಷ್ಟೇ ನಾನ್ ಅದ್ಭುತವಾಗಿ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳೋದು ಬೇಡ. ಯಾರ್ ಹೇಳಿದ್ರು ಬಿಟ್ರು, ಯಾರ್ ಏನ್ ಕಮೆಂಟ್ಸ್ ಮಾಡಿದ್ರು ಬಿಟ್ರುನು ಅದನ್ನ ನಾವು ತಲೆಗೆ ಓವರ್ ಆಗಿ ಹಾಕೋಬಾರ್ದು. ನಾನ್ ಸರಿ ಇದೀನ, ನಾನ್ ಸತ್ಯವಾಗಿದ್ದೀನ, ನಾನ್ ನನ್ನ ಹೃದಯಕ್ಕೆ ಅಂದ್ರೆ ನನ್ನ ಹಾರ್ಟ್ ಏನ್ ಹೇಳ್ತಾ ಇದೆ ಅದನ್ನ ನಾನ್ ಮಾಡ್ತಾ ಇದ್ದೀನ, ಇದಿಲ್ಲಿ ಇಂಪಾರ್ಟೆಂಟ್ ಅಷ್ಟೇ. ನಾವು ಅಷ್ಟಕ್ಕೆ ಮಾತ್ರ ಬೆಲೆ ಕೊಡ್ಬೇಕು. ಬೇರೆ ಇನ್ಯಾರ್ ಏನ್ ವಿಮರ್ಶೆ ಮಾಡಿದ್ರು ಬೇಡ. ಅದು ಅವರ ಆತ್ಮದ ಲೆವೆಲ್ಲು, ಅವರ ಜ್ಞಾನದ ಲೆವೆಲ್ಲು ಎಷ್ಟಿದ್ಯೋ ಅಷ್ಟೇ ಮಾತಾಡ್ತಿರ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನ್ ನನ್ನ ಆತ್ಮಕ್ಕೆ, ನನ್ನ ಹೃದಯಕ್ಕೆ ಸಮಾಧಾನ ಇರೋ ತರ ನಡ್ಕೊಂತಾ ಇದೀನ, ಸತ್ಯಕ್ಕೆ ಹತ್ರದಲ್ಲಿದ್ದೀನ, ಸತ್ಯದಿಂದ ನಡ್ಕೊಂತಾ ಇದೀನ, ಇಷ್ಟೇ ನಮಗ್ ಬೇಕಾಗಿರೋದು, ನಾವು ನೋಡ್ಕೋಬೇಕಾಗಿರೋದು. ನೆಕ್ಸ್ಟ್, ನೀನು ಎಷ್ಟೇ ಅತ್ತರು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರಿಗೆ ಇಷ್ಟವಾದದ್ದನ್ನೇ ಮಾಡುತ್ತಿರುತ್ತಾರೆ. ಆದ್ದರಿಂದ ನೀನು ಸಹ ನಿನಗೆ ಇಷ್ಟವಾದದ್ದನ್ನೇ, ನಿನಗೆ ಸತ್ಯ ಎಂದು ಎನಿಸಿದ್ದನ್ನೇ ಮಾಡಿ. ಇದು ಅಷ್ಟೇ. ಎಷ್ಟು ಜನ ನಮಗೆ ಫ್ರೆಂಡ್ಸು ಇರಬಹುದು, ಮನೇಲಿ ಇರ್ಬಹುದು, ಯಾರೇ ಇರಬಹುದು, ಎಲ್ರು ಏನ್ ಮಾಡ್ತಾರೆ, ನಮ್ಮ ಸುತ್ತು ಇರೋರು ನಾವೇನ್ ಅನ್ಕೊಂತೀವಿ, ಒಳ್ಳೇದಾಗ್ಬೇಕು ಎಂಬ ಉದ್ದೇಶದಿಂದ ನಮಗೆ ಏನ್ ತಿಳಿದಿರುತ್ತೋ ಅದನ್ನ ಹೇಳಕ್ಕೆ ಹೋಗ್ತೀವಿ ಅವ್ರಿಗೆ. ಆದ್ರೆ ಅದವ್ರಿಗೆ ಅರ್ಥನೇ ಆಗಲ್ಲ, ತಿಳ್ಕೊಳ್ಳೋ ಟೈಮ್ ಇನ್ನ ಬಂದಿರಲ್ಲ. ಅವ್ರಿಗೆ ಹೆಂಗ್ ಬೇಕೋ ಹಂಗೆ ನಡ್ಕೊತಾ ಇರ್ತಾರೆ. ಸೊ ನಾವೇನ್ ಮಾಡ್ಬೇಕು, ಅದಕ್ ನಾವ್ ಅಳ್ತಾ ಕೂರೋದ್ ಬೇಡ. ಅವ್ರು ನಾನ್ ಹೇಳ್ದಂಗ್ ಕೇಳ್ತಿಲ್ವಲ್ಲಪ್ಪ ಅಂತ ನಾನ್ ಅಳೋದು ಬೇಡ, ನಾನ್ ಬೇಜಾರ್ ಮಾಡ್ಕೊಳ್ಳೋದು ಬೇಡ. ಹೇಳೋದ್ ನನ್ ಕರ್ತವ್ಯ, ಕೇಳದ್ನ ಅವನಿಗ್ ಧರ್ಮ, ಕೇಳಲಿಲ್ವಾ ಅವನ್ ಕರ್ಮ ಅಷ್ಟೇ. ಸೊ ನಾವು ಹೇಳೋದಷ್ಟೇ ನಮ್ ಡ್ಯೂಟಿ, ಹೇಳ್ತಾನೆ ಇರ್ಬೇಕು. ಒಂದು ಒಳ್ಳೆಯ ಅಂದ್ರೆ ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಸುತ್ತಲೂ ಇರುವವರನ್ನು ಬದಲಾಯಿಸಬೇಕು, ಸರಿಯಾದ ದಾರಿಯಲ್ಲಿ ಇರಿಸಬೇಕು ಎಂದು ಅವಶ್ಯಕತೆಗೆ ಮೀರಿ ವ್ಯರ್ಥ ಪ್ರಯತ್ನ ಮಾಡಿ ಆಯಾಸ ಪಡದೆ, ಅದರ ಬದಲಾಗಿ ನಾವು ಆರಿಸಿಕೊಂಡ ದಾರಿಗೆ ನಾವು ಒಂದು ಉತ್ತಮ ಉದಾಹರಣೆಯಾಗಿ ನಿಂತು ಒಂದು ಒಳ್ಳೆಯ ಪ್ರೇರಣೆಯಾಗಿದ್ದರೂ ಸರಿ ಹೋಗುತ್ತದೆ. ಅಂದ್ರೆ ನಾವು ಏನೋ ಬೇರೆಯವ್ರಿಗೆ ಹೇಳ್ಕೊಡ್ತೀವಲ್ವಾ, ನೀನ್ ಹಿಂಗಿರ್ಬೇಕು, ನೀನ್ ಹಂಗ್ ಮಾಡ್ಬೇಕು, ಇದ್ ಸರಿ ಅದ್ ಸರಿ, ನೀನ್ ಹಿಂಗೆ ನಡ್ಕೋಬೇಕು ಅಂತ ಬೇರೆಯವ್ರಿಗೆ ಹೇಳ್ತಿರ್ತೀವಿ. ಆದ್ರೆ ಅವರು ಎಷ್ಟೊಂದ್ ಜನ ಕೇಳಿರಲ್ಲ. ನಮಗ್ ಅದೇ ಒಂದ್ ಕರ್ಗು ನಾನ್ ಹೇಳ್ತಾ ಇದ್ರು ಅವ್ರು ಕೇಳಿಲ್ಲ ಅಂತ. ನಾವ್ ಅದಕ್ ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಬಿಟ್ಟು, ನಾನೇನ್ ಕಲ್ತಿದ್ದೀನಿ, ನಾನ್ ಯಾವ್ದ್ ಸತ್ಯ ಅಂತ ತಿಳ್ಕೊಂಡಿದೀನಿ, ನಾನ್ ಅದಕ್ ತಕ್ಕಂಗ್ ನಡ್ಕೊಂತಾ ಇದೀನ, ಅದನ್ನ ನಾವು ಟೆಸ್ಟ್ ಮಾಡ್ಕೊಂಡು ಹಂಗ್ ನಾವು ಬದುಕಿ ಆತರ ಜೀವಿಸ್ಬಿಟ್ಟು ಬೇರೆಯವ್ರಿಗೆ ನಾವು
ಪ್ರೇರಣೆ ಆಗ್ಬೇಕು. ಹೇಳೋದ್ ಬೇಡ, ಬಾಯಲ್ಲಿ ನಾವ್ ಹೇಳೋದೇ ಬೇಡ. ನಾವ್ ಆತರ ನಡ್ಕೊಂಡು ಮಾಡಿದಾಗ ಆಟೋಮೆಟಿಕ್ ಆಗಿ ನಾವ್ ಅವ್ರಿಗೆ ಇನ್ಸ್ಪೈರ್ ಆಗ್ತೀವಿ. ನಾವ್ ಏನ್ ಬೇರೆಯವ್ರಿಗೆ ಹೇಳ್ತಾ ಇದೀವೋ ಅದ್ ನಾವ್ ನಡ್ಕೊಂತಾ ಇದೀವಿ ಆ ತರ. ನಮ್ಮನ್ನ ನಾವ್ ನೋಡ್ಕೊಳ್ಳೋಣ. ನಾವ್ 100% ನಾವ್ ಆತರ ನಡ್ಕೊಂತಾ ಇದೀವಿ ಅಂತಂದಾಗ ಗ್ಯಾರಂಟಿ ಅವರೇ ನಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಆ ತರ ನಡ್ಕೊಳ್ತಾರೆ. ಸೊ ಪ್ರಪಂಚವನ್ನೆಲ್ಲ ಬದಲಾಯಿಸಬೇಕು ಅಂತ ಕಷ್ಟಪಟ್ಟು ಬದಲಾಗದಿದ್ದರೆ ಅಳುವ ಅವಶ್ಯಕತೆ ಇಲ್ಲ. ಅವರ ಜೀವನ ಅವರದು, ಅವರ ದಾರಿ ಅವರದು. ಇದನ್ನ ತಿಳ್ಕೊಂಡು ನಾವೇನ್ ಮಾಡ್ಬೇಕು, ನಮ್ಮ ಜೀವನ ನಮ್ಮದು, ನಾವ್ ಹೇಗ್ ರೂಪಿಸ್ಕೋಬೇಕು ಆ ತರ ಒಳ್ಳೆಯ ಮಾರ್ಗದಲ್ಲಿ ನಾವು ನಡ್ಕೊಳ್ಳೋಣ ಮಾಸ್ಟರ್ಸ್. ಈ ತರ ಇದ್ದಾಗ ಏನಾಗುತ್ತೆ, ನಮಗೆ ಒಳ್ಳೆಯ ಸ್ನೇಹನೂ ಸಿಗುತ್ತೆ, ಒಳ್ಳೆಯ ಸಮಾಜನೂ ಸಿಗುತ್ತೆ. ನಮ್ಮನ್ನ ನೋಡಿ ನಾವು ಚೆನ್ನಾಗಿದ್ದಾಗ ಅವರೇ ನಮ್ಮನ್ನ ನೋಡಿ ಪ್ರೇರಣೆಗೊಂಡು ಒಂದಲ್ಲ ಒಂದು ದಿನ ನಮ್ಮ ಇದಕ್ಕೆ ಬಂದೇ ಬರ್ತಾರೆ, ಅವರು ಮಾಡೇ ಮಾಡ್ತಾರೆ. ಅಲ್ಲಿವರೆಗೂ ನಮಗ್ ಪೇಶನ್ಸ್ ಇರ್ಬೇಕು, ಕಂಪ್ಲೇಂಟ್ಸ್ ಇರಬಾರ್ದು ಅಷ್ಟೇ. ಸೊ ಮಾಸ್ಟರ್ಸ್ ಈಗೆಲ್ಲ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಬಿಡೋಣ. ಧ್ಯಾನಕ್ಕೆ ಸ್ಪೆಕ್ಸ್ ಯಾರು ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ಕೈಗಳನ್ನ ಬೆರಳೊಳಗ್ ಬೆರಳಾಕೊಂಡು ಕೂಡಿಸ್ಕೊಳ್ಳಿ. ಕಾಲುಗಳನ್ನ ಈ ತರ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಇವತ್ತಿಲ್ಲಿ ಹೊಸಬ್ರು ಯಾರು ಇದ್ದೀರಾ, ಎಲ್ಲ ಹಳಬ್ರೇನ? ಹೊಸಬ್ರು ಯಾರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಇವತ್ತೇ ಫಸ್ಟ್ ಅಂತನ್ನೋರು ಯಾರು ಇದ್ದೀರಾ? ಓಕೆ, ಎಲ್ಲ ಹಳೆಬ್ರೆ ಆಗಿರೋದ್ರಿಂದ ಜಾಸ್ತಿ ಇನ್ಸ್ಟ್ರಕ್ಷನ್ಸ್ ಬೇಡ. ಆನಾಪಾನಸತಿ ಧ್ಯಾನ, ಉಸಿರಾಟದ ಕಡೆ ಗಮನ. ಆಲೋಚನೆಗಳು ಬಂದಾಗ ಆಲೋಚನೆಗಳ ಹಿಂದೆ ಓಡೋದ್ ಬೇಡ. ಆಲೋಚನೆ ಬಂದ ತಕ್ಷಣ ನಾವೇನ್ ಮಾಡ್ಬೇಕು, ನಮ್ಮ ಸಹಜವಾದ ಉಸಿರಿ ಕಡೆ ಗಮನ ಕೊಡ್ಬೇಕು. ಎಲ್ರು ಹಗುರವಾಗಿ ಕಣ್ಣುಗಳನ್ನ ಮುಚ್ಕೊಳ್ಳಿ ಮಾಸ್ಟರ್ಸ್. ಸುಂದರವಾದ ಸಂಗೀತದೊಂದಿಗೆ ನಾವು ಇವತ್ತು ಈ ಸಾಮೂಹಿಕ ಧ್ಯಾನವನ್ನ ಮಾಡೋಣ. ರಿಲ್ಯಾಕ್ಸ್ ಯುವರ್ ಬಾಡಿ, ರಿಲ್ಯಾಕ್ಸ್ ಯುವರ್ ಮೈಂಡ್. ದೇಹದ ಪ್ರತಿಯೊಂದು ಭಾಗಗಳನ್ನ ಗಮನಿಸ್ಕೊಳ್ಳಿ. ಹಗುರವಾಗಿ ಬಿಟ್ಟು ಬಿಡೋಣ ದೇಹವನ್ನ. ಸ್ಥಿರ ಸುಖಾಸನ, ಮನಸ್ಸು ದೇಹ ಸ್ಥಿರವಾಗಿರಲಿ ಮಾಸ್ಟರ್ಸ್. ಯಾವುದೇ ರೀತಿ ಆಲೋಚನೆಗಳು ಬೇಡ. ಭೂತ ಭವಿಷ್ಯ ಎಲ್ಲವನ್ನು ಮರೆತು ಬಿಡೋಣ ಮಾಸ್ಟರ್ಸ್. ಕೇವಲ ಈ ಅದ್ಭುತವಾದ ಕ್ಷಣದಲ್ಲಿರೋಣ. ಈ ಕ್ಷಣವನ್ನು ಅನುಭವಿಸೋಣ. ಯಾವುದೇ ರೀತಿಯ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಕೇವಲ ಶ್ವಾಸವನ್ನು ಗಮನಿಸುತ್ತಾ ಇರೋಣ. ಶ್ವಾಸದೊಂದಿಗೆ ಇರೋಣ ಮಾಸ್ಟರ್ಸ್. ಶ್ವಾಸವೇ ನಮ್ಮ ಗುರು. ಶ್ವಾಸಾನುಸಂಧಾನ, ಕೇವಲ ಉಚ್ಛ್ವಾಸ ನಿಶ್ವಾಸ.
ನಾವೆಲ್ಲರೂ ಈ ಅದ್ಭುತವಾದ ಸಂಗೀತದೊಂದಿಗೆ ಪತ್ರಿಜಿ ಅವರ ಚೈತನ್ಯದೊಂದಿಗೆ ಧ್ಯಾನವನ್ನು ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಶ್ವಾಸಾನುಸಂಧಾನ, ಆತ್ಮಾನುಸಂಧಾನ, ಬಾಹ್ಯ ಪ್ರಪಂಚವನ್ನು ಸಂಪೂರ್ಣವಾಗಿ ಮರೆತು ಬಿಡೋಣ. ನಮ್ಮೊಳಗೆ ನಾವು ಪ್ರಯಾಣವನ್ನು ಬೆಳೆಸೋಣ ಮಾಸ್ಟರ್ಸ್.
ಸಹಜವಾದ ಉಸಿರಾಟ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್.
ಲಾಸ್ಟ್ 10 ಮಿನಿಟ್ಸ್ ಮಾಸ್ಟರ್ಸ್, ಕಡೆಯ 10 ನಿಮಿಷಗಳು. ಸಹಜವಾದ ಉಸಿರಾಟ ನಡೀತಾ ಇದೆ ಮಾಸ್ಟರ್. ಸಹಜವಾದ ಉಸಿರಾಟವನ್ನೇ ಗಮನಿಸಿಕೊಳ್ಳೋಣ. ದೇಹದಲ್ಲಿ ಅದ್ಭುತವಾದ ಶುದ್ಧೀಕರಣ ನಡೀತಾ ಇದೆ. ದೇಹ ಮನಸ್ಸು ಆಹ್ಲಾದವಾಗಿದೆ, ಉಲ್ಲಾಸಭರಿತವಾಗಿದೆ. ನಮ್ಮ ಆತ್ಮದ ಚೈತನ್ಯ ಆಗ್ತಾ ಇದೆ ಮಾಸ್ಟರ್ಸ್. ಡೋಂಟ್ ಓಪನ್ ಯುವರ್ ಐಸ್, ಬಿ ವಿತ್ ಯುವರ್ ಬ್ರೆತ್.
చేతులు రెండు కళ్ళ మీద పెట్టుకోండి. 5 4 3 ಮಾಸ್ಟರ್ಸ್ ಲಾಸ್ಟ್ 1 minute. Be with your breath. ಕಡೆಯ 1 ನಿಮಿಷ. ಆ ಒಂದು ನಿಶ್ಶಬ್ದತೆಯಲ್ಲಿರೋಣ. ಲಾಸ್ಟ್ 1 minute. Last 30 seconds. ಮಾಸ್ಟರ್ಸ್ ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಎಲ್ಲರೂ ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೂ ಸಹ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಸುತ್ತೂ ಇರುವ ನಮ್ಮ ನಿಜವಾದ ಸ್ನೇಹಿತರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಮಾಸ್ಟರ್ಸ್ ಎಲ್ಲರೂ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ಗುರುವಾಗಿ ಕಣ್ಣುಗಳನ್ನು ಬಿಡ್ತಾ ನಿಮ್ಮ 2 ಕೈಗಳನ್ನ ನೋಡ್ಕೊಳ್ಳಿ. ಮಾಸ್ಟರ್ಸ್ ಅದ್ಭುತವಾದ ಈ ಧ್ಯಾನಕ್ಕೆ ಮಾಸ್ಟರ್ಸ್ ಯಾರು ಏನಾದ್ರು ಎಕ್ಸ್ಪೀರಿಯನ್ಸ್ ಹೇಳೋದಿದೆಯಾ ಅಥವಾ ಡೌಟ್ಸ್ ಇದ್ರೆ ಮಾತಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ. ಮಾತಾಡಿ ಮೇಡಮ್. ಪದ್ಮಾ ಮೇಡಮ್ ಮಾತಾಡಿ. ಹಲೋ ಮೇಡಮ್. ಹೇಳಿ ಮೇಡಮ್. ವೈಬ್ರೇಷನ್ ಇತ್ತು ಸಿಕ್ಕಾಬಟ್ಟ, ತುಂಬಾ ವೈಬ್ರೇಷನ್ ಇತ್ತು. ತಲೆಯಲ್ಲಿ ಏನು ಚಕ್ರ ತಿರುಗ್ತಾ ಇತ್ತು. ಇಲ್ಲಿ ಒಂದ್ ಸ್ವಲ್ಪ ನೋವು ಬಂತು. ಫುಲ್ ಬಾಡಿ ಪೂರ್ತಿ ಚಕ್ರ ತಿರುಗ್ದಂತಿತ್ತು. ಇನ್ನೂ ವೈಬ್ರೇಷನ್ ಇದೆ, ಮೈಕೈ ಎಲ್ಲ ತುಂಬಾ ಇತ್ತು. ಚೆನ್ನಾಗಿತ್ತು ಇವತ್ತಿನ ಧ್ಯಾನ, ತುಂಬಾ ಚೆನ್ನಾಗಿತ್ತು. ಜೊತೆಗೆ ಹೇಳಿದ್ದು ಟ್ರಾಫಿಕ್ ತುಂಬಾ ಚೆನ್ನಾಗಿತ್ತು. ಅದೆಲ್ಲ ನೋಡಿ ಎಷ್ಟೊಂದು ಸುಮಾರು ಬರ್ಕೊಂಡೆ ನಾನು, ಬರ್ಕೊಂಡಿದ್ದೀನಿ. ನಿಜ ಮೇಡಮ್, ಸತ್ಯಕ್ಕೆ ನಾವು ಇರ್ಬೇಕು ಇವತ್ತು. ಅದೇ ನಮ್ಗೆ ನಮ್ಮೇಲೆ ನಂಬಿಕೆ ಇದೆಯಲ್ಲ, ನಮ್ ಸತ್ಯ ನಾವ್ ಹಿಡಿಯೋಣ, ನಮ್ ಸತ್ಯ ದಾರಿಗೆ ಹೋಗೋಣ. ನಂಬೋದು ಬಿಡೋದು ಅವ್ರಿಗೆ ಸೇರಿದ್ದು ಅಲ್ವಾ? ಹೇಳೋಣ, ಕೇಳೋದು ಬಿಡೋದು ಅವ್ರಿಗೆ ಸೇರಿದ್ದು. ಚೆನ್ನಾಗ್ ಕೊಟ್ರಿ. ಇವತ್ತಿನ ಟ್ರಾಫಿಕ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ವೈಬ್ರೇಷನ್ ಇತ್ತಲ್ಲ, ಮಾತಾಡಕ್ಕಾಗ್ತಾ ಇಲ್ಲ. ಇರ್ಲಿ ತಗೊಳ್ಳಿ, ಹಂಗೆ ಮಾಡಿ ಕಂಟಿನ್ಯೂ ಮಾಡಿ. ಮಾಡೋದಾದ್ರೆ ಅದು ತಗೊಂಡೋದ್ ಎನರ್ಜಿ ಜಾಸ್ತಿ ಮಾತಾಡಿ ಹೋಗಿಸ್ಕೊಳ್ಳೋದು ಬೇಡ. ಮಾಡಿ ಅದು ಎನರ್ಜಿ ಇರ್ಲಿ. ನಾನ್ ಮಾಡ್ತಾ ಇದ್ದೇನೆ ಡೈಲಿ. ಅಂದ್ರೆ ಇಷ್ಟೊಂದು ಆಳವಾಗಿ 10 ನಿಮಿಷ ಅಂತನ ಶುರುವಾಗಿದ್ದು, ಒಂಥರ ಬಾಡಿನ ಒಂಥರ ಬಿಸಿ ಉಟ್ತು ಈಗ. ಹೌದೌದು. ಚೆನ್ನಾಗಿತ್ತು ಮೇಡಮ್. ಅವತ್ತು ಬಂದಿದ್ದೆ ಮಂಗಳವಾರ, ನಮ್ ಫ್ರೆಂಡ್ ಕರ್ಕೊ ಬಂದಿದ್ದೆ. ಅವತ್ತು ಕ್ಲಾಸ್ ಅಲ್ಲಿ ಬಂದಿರ್ಲಿಲ್ಲ. ಹಾಗಾಗಿ ಅವರು ಒಂದ್ 10 ನಿಮಿಷ ಧ್ಯಾನ ಮಾಡ್ಕೊಂಡು, ಜ್ಞಾನ ಕಸ್ತೂರಿ ಬುಕ್ ತಗೊಂಡೋಗಿದ್ದೆ 2023. ಅದನ್ನ ಅವ್ರಿಗೆ ಕೊಟ್ಟೆ. ಇದು ಓದ್ತಾ ಇರಿ, ನೆಕ್ಸ್ಟ್ ವಾರ ಬಂದು ಮೀಟ್ ಮಾಡೋಣ ಮೇಡಮ್ ಅಂತ ಅಂತ ಹೇಳಿದ್ರು ಮೇಡಮ್. ಮಂಗಳವಾರ ಹೋಗಿದ್ರ ನೀವು ದೇವಸ್ಥಾನಕ್ಕೆ? ಹೋಗಿದ್ರ? ಬಂದಿದ್ದೆ ನಾನು. ಅಯ್ಯೋ ಇವತ್ತೇ ಇಲ್ವಲ್ಲಕ್ಕ, ಅವರು ನೆಕ್ಸ್ಟ್ ವಾರ ಬಂದ್ಬಿಡು ಪದ್ಮ, ಮರಿದೆ, ನನ್ಗೋಸ್ಕರ ಬಾ, ನೀನು ಮೀಟ್ ಮಾಡಿಸ್ಕೊಡೋ ಅವ್ರನ್ನ ಅಂತಂದ್ರು. ಆಯ್ತು ಬರ್ತೀನಿ ಅಂತ ಹೇಳಿದೀನಿ. ಮಂಗಳವಾರ, ನೆಕ್ಸ್ಟ್ ಮಂಗಳವಾರ ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗಿರಿಜಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಇವತ್ತು ಧ್ಯಾನ ತುಂಬಾ ಚೆನ್ನಾಗಿತ್ತು. ಹಾಡುಗಳು ಅಷ್ಟು ಚೆನ್ನಾಗಿತ್ತು. ಹೌದೌದು. ತುಂಬಾ ಎಲ್ಲ ಅನ್ನಮಯ ಕೀರ್ತನೆಗಳು ಚೆನ್ನಾಗಿತ್ತು. ಮೊನ್ನೆ ಒಂದು ಇದು ಹಾಕಿದ್ರಿ, ಮೋಹನ ರಾಗದ್ದು ಒಂದು ವರ್ಣ ಹಾಕಿದ್ರಿ. ಅದೇನಾದ್ರು ಗ್ರೂಪ್ಗೆ ಹಾಕಕ್ಕಾಗುತ್ತಾ? ಯಾವತ್ತಿಂದಿತ್ತು ಅಂತ ನೀವ್ ಹೇಳಿದ್ರೆ ಕಳಿಸ್ಬೋದು. ಮೊನ್ನೆ ಬೆಳಗ್ಗೆ, ನಿನ್ನೆ ಇರ್ಲಿಲ್ಲ, ಮೊನ್ನೆ ನಾನಾ? ಕಳಿಸ್ತೀವಿ. ತುಂಬಾ ಚೆನ್ನಾಗಿತ್ತು.
ಕಳಿಸ್ತೀನಿ ತುಂಬಾ ಥ್ಯಾಂಕ್ಸ್ ಮೇಡಮ್. ಹ್ಮ್ ಮತ್ತೆ ಚೆನ್ನಾಗಿತ್ತು. ಥ್ಯಾಂಕ್ ಯು ಇವತ್ತು ಮೇಡಮ್. ವಿಚಾರನೂ ತುಂಬಾ ಚೆನ್ನಾಗಿದೆ. ಏನ್ ಮೇಡಮ್? ವಿಚಾರನೂ ಚೆನ್ನಾಗಿತ್ತು ಇವತ್ತು. ಹ್ಮ್ ಮೆಡಿಟೇಷನ್ ಚೆನ್ನಾಗಿತ್ತು. ಹೌದು. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಿಮ್ಮೆಲ್ಲರಿಗೂ ದಿನ ಅಟೆಂಡ್ ಆಗ್ತಿರೋ ಪ್ರತಿಯೊಬ್ಬ ಮಾಸ್ಟರ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್ ಎಲ್ಲರಿಗೂ. ಇನ್ಯಾರು ಇದ್ದೀರಾ ಮಾಸ್ಟರ್ಸ್? ಮಾತಾಡೋದಿದೆಯಾ ಯಾರು? ಓಕೆ. ಸೊ ಮಾಸ್ಟರ್ಸ್ ಇವತ್ತು ಸೆಷನ್ ಎಂಡ್ ಮಾಡೋಣ. ಮತ್ತೆ ನಾಳೆ ಬೆಳಗ್ಗೆ 6:15 ಸಿಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಯಾರು? ಗೀತಾ ಮಾತಾಡಿ. ಮ್ಯಾಮ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಮ್ಯಾಮ್ ಅದು ನಾಳೆ ರಥಸಪ್ತಮಿ ಇದೆಯಲ್ಲ, ಮೊನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲ ಮ್ಯಾಮ್. ಹ್ಮ್ ಹ್ಮ್ ಅದು 7 ಎಕ್ಕೆ ಎಲೆನ ಯೂಸ್ ಮಾಡಕ್ ಹೇಳಿದ್ರಲ್ಲ ಮ್ಯಾಮ್ ಅದು. ಹೌದು ಹೌದು. ಈ ಮನೇಲಿ ಎಷ್ಟ್ ಜನ ಇರ್ತಾರೆ ಅವ್ರಿಗೆ ಒಬ್ಬೊಬ್ರಿಗೆ ಸಪ್ರೇಟ್ ಆಗಿ 7 ಅಂತನಾ ಅಥವಾ 7 ಎಲೆನ ಎಲ್ರು ಯೂಸ್ ಮಾಡ್ಬೋದಾ ಇಲ್ಲ ಮ್ಯಾಮ್? ಇಲ್ಲ ಮೇಡಮ್, ಒಬ್ಬೊಬ್ರಿಗೆ 7 ಎಲೆ. ಓಕೆ ಥ್ಯಾಂಕ್ ಯು. ಮತ್ತೊಂದ್ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಮ್ಯಾಮ್ ಅದಕ್ಕೆ. ಕ್ಲಾಸಸ್ ಒಬ್ಬೊಬ್ರಿಗೆ ಅಂತೂ 7 ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರ್ತಿದ್ದೇವೆ. ದಿನ ಅಟೆಂಡ್ ಮಾಡ್ತಿರ್ತೀನಿ, ಬಟ್ ಇವತ್ತೇ ಫಸ್ಟ್ ಮಾತಾಡ್ತಿರೋದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕ್ಲಾಸಸ್ ಗಳು ಬರ್ತಿದೆ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಓಕೆ ಮ್ಯಾಮ್. ಓಕೆ ಮಾಸ್ಟರ್ಸ್. ಸೊ ಸೆಷನ್ ಎಂಡ್ ಮಾಡೋಣ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು.